ನ್ಯೂಸ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಅನಧಿಕೃತವಾಗಿ ಮಗುವನ್ನು ದತ್ತು ಪಡೆದುಕೊಂಡಿದ್ದ ಸೋನು ಗೌಡ ಜೈಲಿನಿಂದ ಬಿಡುಗಡೆ ಬೆನ್ನಲ್ಲೇ ಕಂಪ್ಲೀಟ್ ಮಾಹಿತಿ ಬಿಚ್ಚಿಟ್ಟ ರೀಲ್ಸ್ ತಾಣಿ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಸೋನು ಗೌಡ ವಿಡಿಯೋ. 70 ಫೀಟ್ ಆಳದ ಬೋರ್ವೆಲ್ ಒಳಕ್ಕೆ ಬಿದ್ದ 6 ವರ್ಷದ ಬಾಲಕ, ನಿರಂತರ ಕಾರ್ಯಾಚರಣೆ, ಬಣೆಯಿಂದಾಗಿ ಕೊರತೆ. ಬೋರ್ವೆಲ್ ಒಳ ಹೊಕ್ಕಿರುವ ಬಾಲಕನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಮೈ ಮೇಲೆಲ್ಲ ಖರ್ಗೆ ಸಾಧನೆಯ ಟ್ಯಾಟೋ, ಈ ಅಭಿಮಾನಿಯ ಅಭಿಮಾನ ಕಂಡ್ರೆ ಶಾಕ್. ಮೈ ಮೇಲೆ ಮಾತ್ರ ಅಲ್ಲ, ತಲೆಯಲ್ಲೂ ಇದೆ ಖರ್ಗೆ ಟ್ಯಾಟೋ. ಎನ್ಐಎ ಬಲೆಗೆ ಬಿದ್ದ ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟರ್ಸ್. 1862 ಕಿಲೋಮೀಟರ್ ದೂರದ ರಾಜ್ಯದಲ್ಲಿ ಅಡಗಿದವರನ್ನು ಸೆದೆಬಡಿದ ಎನ್ಐಎ. ಉಗ್ರರು ಹೋಟೆಲ್ ರೂಮಲ್ಲಿ ಬುಕ್ ಮಾಡುತ್ತಿರುವ ದೃಶ್ಯ ಸೆರೆ. ಕಾರು ಟ್ರಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಅನಾಹುತ. ಕಾರಿನಲ್ಲಿ ಒಟ್ಟು 7 ಮಂದಿ ಪ್ರಯಾಣ. ಗಾಯಗೊಂಡಿರುವ 3 ಆಸ್ಪತ್ರೆಯಲ್ಲಿ ಚಿಕಿತ್ಸೆ. 2024 ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿ ಐಪಿಎಲ್ನಲ್ಲಿ 38 ವರ್ಷದ ಸ್ಟಾರ್ ಫಿನಿಷರ್ ಅಬ್ಬರ. ಟೀಮ್ ಇಂಡಿಯಾಗೆ ಬಿಗ್ ಶಾಕ್ ಕೊಟ್ಟ ಡಿಕೆ. ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿದ್ದರಾಮಯ್ಯ ಭೇಟಿ. ಇಬ್ಬರ ಭೇಟಿಯ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆ. ಹಳೆ ದೋಸ್ತಿ ಮುಂದುವರಿಸುವ ಇಂಗಿತ ವ್ಯಕ್ತಪಡಿಸಿದ ನಾಯಕರು. ಬೈಕ್ ಸವಾರನಿಗೆ ಗುದ್ದಿದ ಅಪರಿಚಿತ ವಾಹನ. ಗುದ್ದಿದ ರಭಸಕ್ಕೆ ಫ್ಲೈಓವರ್ನಿಂದ ಕೆಳಗೆ ಬಿದ್ದ ಬೈಕ್ ಸವಾರ. ರಾಕ್ ಲೈನ್ ಮಾಲ್ ಮುಂಭಾಗ ಭಯಾನಕ ಘಟನೆ. ವೇಗವಾಗಿ ಬಂದು ಸ್ಕೂಟರ್ಗೆ ಗುದ್ದಿದ್ದ ಕಾರು. ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಗಳಿಬ್ಬರು ಸ್ಥಳದಲ್ಲಿ ಸಾವು. ಮದ್ಯದ ನಶೆಯಲ್ಲಿ ಕಾರು ಚಲಾಯಿಸಿದ ಟ್ರೈನಿ ಪೈಲಟ್. 2004ರಲ್ಲಿ ಮರ್ಡರ್ ಸಿನಿಮಾ ಬಿಡುಗಡೆಯಾದ ಬಳಿಕ ದೂರ 20 ವರ್ಷದ ಬಳಿಕ ಮತ್ತೆ ಒಂದಾಗುತ್ತಾ ಬಾಲಿವುಡ್ನ ಕಿಸ್ಸಿಂಗ್ ಜೋಡಿ. ಹೊಸ ಹಲ್ಚಲ್ ಸೃಷ್ಟಿಸಿದ ಇಮ್ರಾನ್ ಹಶ್ಮಿ ಹಾಗೂ ಮಲ್ಲಿಕಾ ಶರಾವತ್. ಇಷ್ಟಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್, ಭರವಸೆಯ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.